Hi everyone, welcome back to Divya Creations. ಇವತ್ತೊಂದು ಫ್ಯಾನ್ಸಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕಾಲೇಜ್ ಹುಡುಗಿಯರು ಹಾಕೊಳ್ಳುವಂಥ ಒಂದು ಡಿಸೈನ್, ಕ್ರೋಶಾ ಡಿಸೈನ್. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾರ್ಟ್ ಶೇಪ್ ಡಿಸೈನ್ ಇದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಎಲ್ಲರೂ ಟ್ರೈ ಮಾಡ್ಬೋದು. ಎಂಗೇಜ್ಮೆಂಟ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡಿಕೊಂಡು 2 ಟೈಮ್ಸು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು 1 2 3 4 5 6 7 8 9 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡಿಕೊಂಡು ಈ ಮುಂಚೆ ಲಾಕ್ ಮಾಡಿದ್ದೀವಲ್ಲ ಬೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಳ್ಳಲ್ಲ, ಬೇಸಿಗೆ ಅದೇ ಪಾಯಿಂಟಿಗೆ ಬೇಸಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಒಂದು ದಾರನ ಸೆಕೆಂಡ್ ದಾರದೊಳಗಡೆ ತೊಗೊಂಬರ್ಬೇಕು, ಒಂದು ಸ್ಪ್ಲಿಟ್ ಚೈನು. ಸೊ ಈ ಥರ ಬರುತ್ತೆ, ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ 9 ಚೈನ್ದು. ಸೊ ಈ ಥರ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಸ್ಯಾರಿನ. ಸೊ ನೋಡಿ ಈ ಥರ ಒಂದು ದೊಡ್ಡದಾಗಿ ಒಂದು ಲೂಪ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರ್ತೀನಿ. ದಾರ 2 ಇದೆ, ಫಸ್ಟಿಗೆ 2 ರಿಲೀಸ್ ಮಾಡ್ಕೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಬಂತು. ನೆಕ್ಸ್ಟು ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಒಂದು ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಹಾಫ್ ಡಬಲ್ ಕ್ರೋಶಾನ ಹಾಕ್ಕೊಳ್ತೀನಿ. ಸೊ ಎಲ್ಲ ದಾರನೂ ಒಟ್ಟಿಗೆ ರಿಲೀಸ್ ಮಾಡ್ತೀನಿ. ಸೊ ನೆಕ್ಸ್ಟು ಸೂಜಿ ಮೇಲೆ ದಾರಾನ ತೊಗೊಂಡು ಇದೇ ಒಂದು ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 3 ಇದೆ, ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ತೀನಿ. ನೆಕ್ಸ್ಟು 2 ದಾರನ ಒಂದು ಮಾಡ್ಕೊಳ್ತೀನಿ. ಇದೇ ಥರ ಇನ್ನೂ ಒಂದು ಡಬಲ್ ಕ್ರೋಶಾನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿದೆ, ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸ್ಯಾರಿಗಿದು. ಸೊ ನಾನಿಲ್ಲಿ 3 ಟೈಮ್ಸು ಡಬಲ್ ಕ್ರೋಶಾನ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶಾನ ಹಾಕ್ಕೊಳ್ಳೋಣ. ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು ಈ ಲೂಪ್ ಒಳಗಡೆ ಹಾಕಿ ಮತ್ತೆ ದಾರಾನ ತೊಗೊಂಬರ್ತೀನಿ. ದಾರ 4 ಇರುತ್ತೆ ಇವಾಗ. ಫಸ್ಟಿಗೆ 2 ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟು 2 ದಾರನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. ಇದೇ ಥರನೇ ಇನ್ನೂ ಒಂದು ತ್ರಿಬಲ್ ಕ್ರೋಶಾನ ಹಾಕ್ಕೊಳ್ತೀನಿ. ಟೋಟಲಿ ನಾವಿಲ್ಲಿ 3 ತ್ರಿಬಲ್ ಕ್ರೋಶಾ ಹಾಕ್ಕೊಳ್ತೀವಿ, 3 ಡಬಲ್ ಕ್ರೋಶಾ ಹಾಕ್ಕೊಳ್ತೀವಿ. ಸೊ ಒಂದು ಹಾಫ್ ಡಬಲ್ ಕ್ರೋಶಾನ ಹಾಕ್ಕೊಳ್ತೀವಿ, ಒಂದು ಲಾಕ್ನ ಮಾಡ್ಕೊಂಡಿರ್ತೀವಿ. ಸೊ ನೋಡಿ ಈ ಥರ ಬಂತು. ಇದಾದಮೇಲೆ 1 2 3 3 ಸಲ ನೀಡಲ್ ಮೇಲೆ ದಾರಾನ ತೊಗೊಂಡು ಇದೇ ಲೂಪ್ ಒಳಗಡೆ ಹಾಕಿ ದಾರನ ವಾಪಸ್ ತೊಗೊಂಬರೋಣ. ಸೊ ದಾರ ಇವಾಗ ಎಷ್ಟಿದೆ ನೋಡಿ, 5 ಇದೆ. ಫಸ್ಟಿಗೆ 2ನ ಒಂದು ಮಾಡೋಣ. ನೆಕ್ಸ್ಟು 2ನ ಒಂದು ಮಾಡೋಣ. ನೆಕ್ಸ್ಟು 2ನ ಒಂದು ಮಾಡೋಣ. ನೆಕ್ಸ್ಟು 2 ದಾರನ ಒಂದು ಮಾಡೋಣ. ಈ ಥರ ಬಂತು. ಇವಾಗ 1 2 3 4 4 ಚೈನ್ ಹಾಕ್ಕೊಂಡು ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಒಂದು ಸ್ಪ್ಲಿಟ್ ಚೈನ್ ಹಾಕ್ಕೋಬೇಕಿಲ್ಲಿ ನೋಡಿ, ಈ ಥರ ಸ್ಪ್ಲಿಟ್ ನಾಟ್, ಈ ಥರ ಒಂದು ಸ್ಪ್ಲಿಟ್ ನಾಟ್ನ ಹಾಕ್ಕೋಬೇಕು. ಮತ್ತು ನಾನಿಲ್ಲಿ 1 2 3 4 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 3 ಸಲ ತೊಗೊಳ್ತೀನಿ ದಾರಾನ. ಮತ್ತು ಇದನ್ನು ಲೂಪ್ ಒಳಗಡೆ ಹಾಕಿ ದಾರಾನ ವಾಪಸ್ ತೊಗೊಂಬರ್ತೀನಿ. 2 ದಾರನ ಒಂದು ಮಾಡ್ತಾ ಹೋಗೋಣ. 2 ಚೈನ್ನ ಒಂದು ಮಾಡ್ತಾ ಹೋಗಬೇಕು. ನೋಡಿ ಈ ಥರ ನೀಡಲ್ ಮೇಲೆ ದಾರಾನ ತೊಗೊಬೇಕು, 2 ದಾರನ ಬಿಡ್ತಾ ಹೋಗಬೇಕು. ಸೊ ಈ ಥರ ಬರುತ್ತೆ. ಇವಾಗ ತ್ರಿಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ನಾವು ಆ ಕಡೆ ಪಾರ್ಟಲ್ಲಿ 3 ತ್ರಿಬಲ್ ಕ್ರೋಶಾ ಹಾಕಿದ್ದೀವಲ್ವ, ಸೊ ಇಲ್ಲೂ ಅಷ್ಟೇ ನಾವು 3 ತ್ರಿಬಲ್ ಕ್ರೋಶಾನ ಹಾಕ್ಕೋಬೇಕು. ತುಂಬಾ ಈಸಿಯಾಗಿದೆ. ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ಎಲ್ಲ ಸ್ಟಿಚಸ್ಸು ಇದೊಂದೇ ಡಿಸೈನಲ್ಲಿ ಬರುತ್ತೆ. ಸೊ ಟ್ರೈ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಫ್ಯಾನ್ಸಿಯಾಗೂ ಇದೆ ಇದು. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ನನಗೂ ಒಂದು ಮೋಟಿವೇಶನ್ನು, ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ. ಆವಾಗ ವಿಡಿಯೋಸ್ನ ನೋಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು 3 ಡಬಲ್ ಕ್ರೋಶಾ ಆಯಿತು.
ನೆಕ್ಸ್ಟ್ ಇವಾಗ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ನೋಡಿ ಇವಾಗ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ಸೊ ನೆಕ್ಸ್ಟು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಲಾಕ್ ಮಾಡ್ಕೊಂಡಲ್ಲ, ಇದೇ ಲೂಪಿಗೆ ನೀಡಲ್ನ ಹಾಕಿ ಒಂದು ಲಾಕ್ ಆದಮೇಲೆ ಸೊ ನಾವು ಈ ಕಡೆ ಒಂದು ನೋಡಿ ಸೆಂಟರಲ್ಲಿ ಈ ಥರ ಒಂದು ಕಾಣಿಸ್ತಿದೆಯಲ್ಲ, ಈ ಕಡೆ ಒಂದು ಚೈನ್ ಇದೆ, ಈ ಕಡೆ ಒಂದು ಚೈನ್ ಇದೆಯಲ್ಲ, ಸೊ ನಾವು ಈ ಕಡೆ ಚೈನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ನೋಡಿ ಈ ಥರ 2 ದಾರ ಇದೆಯಲ್ಲ, ಫಸ್ಟ್ ದಾರನ ಸೆಕೆಂಡ್ ದಾರದೊಳಗಡೆ ಪಾಸ್ ಮಾಡೋಣ. ಒಂದು ಸ್ಪ್ಲಿಟ್ ನಾಟ್ನ ಹಾಕ್ಕೊಳ್ಳೋಣ ಈ ಥರ. ನೆಕ್ಸ್ಟು 1 2 3 3 ಚೈನ್ ಹಾಕ್ಕೊಂಡು ಲಾಕು, ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಎಗೈನ್ 1 2 3 ಎಗೈನ್ 3 ಚೈನ್ ಹಾಕ್ಕೊಂಡು ಲಾಕು. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಹಾರ್ಟ್ ಶೇಪು, ಎಷ್ಟು ಚೆನ್ನಾಗಿ. ಸೊ ಇಲ್ಲಿ 2 ಟೈಮ್ಸು 3 ಚೈನ್ ಆದಮೇಲೆ 1 2 3 4 5 6 7 8 9 ಚೈನ್ ಹಾಕ್ಕೋಬೇಕು. 9 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಡಿಸೈನು. ಸೊ ಟರ್ನ್ ಮಾಡಿಕೊಂಡು ಇದೇ ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ಸಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸಾರಿಗೆ ಮುಂಚೆ ನಾವು ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಸಾರಿಗೇ ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕಲ್ಲ, ಸ್ಪ್ಲಿಟ್ ನಾಟ್ ಹಾಕ್ಕೋಬೇಕು ಇಲ್ಲಿ ಈ ಥರ. ಫಸ್ಟು ಒಂದು ಚೈನ್ನ ಸೆಕೆಂಡ್ ಚೈನ್ ಒಳಗಡೆ ಪಾಸ್ ಮಾಡಬೇಕು. ತುಂಬ ಹುಷಾರಾಗಿ ಹಾಕಬೇಕು, ದಾರ ಬಿಟ್ಟು ಹೋಗ್ಬಿಡತ್ತೆ ಇಲ್ಲಿ. ಸೊ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಈಗೇನು ನಾನು ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಇದೇ ಲೂಪ್ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ನೋಡಿ ಈ ಥರ. ನೆಕ್ಸ್ಟು ಸೂಜಿ ಮೇಲೆ ದಾರನ ತೊಗೊಂಡು ನೀಡಲ್ನ ಆ ಲೂಪಿಗೆ ಹಾಕಿ ಲೂಪಿಂದ ನೀಡಲ್ನಿಂದ ದಾರ ವಾಪಸ್ ತೊಗೊಂಬರೋಣ. ದಾರ 3 ಇದೆ, ಫಸ್ಟಿಗೆ 2 ದಾರನ 1 ಮಾಡೋಣ, ನೆಕ್ಸ್ಟ್ 2 ದಾರನ 1 ಮಾಡೋಣ. ಒಂದು ಡಬಲ್ ಕ್ರೋಶ ಕಂಬ ಬಂತು. ಸ್ವಲ್ಪ ಇದನ್ನು ಈ ಥರ ಪುಲ್ ಮಾಡ್ಕೊಳ್ಳೋಣ. ಮತ್ತೆ ನಾನು ನೀಡಲ್ ಮೇಲೆ ದಾರನ ತೊಗೊಂಡು ಮತ್ತೆ ಇನ್ನೂ 2 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕೋದು ಗೊತ್ತಿಲ್ಲ ಅಂದರೆ ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಚೆಕ್ ಮಾಡಿ ಒಂದ್ಸಲ, ಯಾರಾದರೂ ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ಯೂಸ್ ಆಗುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಲ್ಲಿ 3 ಡಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ 2 ಸಲ ದಾರನ ತೊಗೊಳ್ತೀನಿ. ನೀಡಲ್ನ ಲೂಪಿಗೆ ಹಾಕಿ ನೀಡಲ್ಲಿಂದ ದಾರ ವಾಪಸ್ ತೊಗೊಂಬಂದು ಫಸ್ಟಿಗೆ 2 ದಾರ ಒಂದು, ನೆಕ್ಸ್ಟ್ ಇನ್ನೆರಡು ದಾರನ ರಿಲೀಸ್ ಮಾಡೋಣ, ನೆಕ್ಸ್ಟ್ ಲಾಸ್ಟ್ 2 ಚೈನ್ನ ರಿಲೀಸ್ ಮಾಡೋಣ. ಸೊ ಇವಾಗ ಏನು ಮಾಡೋಣ, ಇದನ್ನು ಸ್ವಲ್ಪ ಉದ್ದ ಹೇಳ್ಕೊಳ್ಳೋಣ. ಇಲ್ಲಿಂದ 1 2 3 4 5 5ನೇ ಒಂದು ಚೈನಿಗೆ ನಾನು ನೀಡಲ್ನ ಹಾಕಿ ನೋಡಿ ಈ ಚೈನ್ನ ಇದರಿಂದ ವಾಪಸ್ ತೊಗೊಂಬರ್ತೀನಿ. ನೋಡ್ಕೋಬೇಕು ಎಲ್ಲ ದಾರನೂ ಇದೆಯಂತ. ಇಲ್ಲಿಂದ ವಾಪಸ್ ತೊಗೊಂಬರ್ತೀನಿ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇದೇ ಒಂದು ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಫಸ್ಟಿಗೆ 2 ನೆಕ್ಸ್ಟು 2 ನೆಕ್ಸ್ಟು 2 ಈ ಥರ ಬಿಡಬೇಕು. ಮತ್ತು ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇದೇ ಲೂಪ್ ಒಳಗಡೆ ಹಾಕಿ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಮಗಿಲ್ಲಿ 3 ತ್ರಿಬಲ್ ಕ್ರೋಶ ಆಯ್ತಲ್ವಾ. ಇವಾಗ ಸೂಜಿ ಮೇಲೆ 3 ಸಲ ದಾರನ ತೊಗೊಳ್ತೀನಿ. 3 ಸಲ ದಾರನ ತೊಗೊಂಡು ನೀಡಲ್ನ ಲೂಪ್ ಒಳಗಡೆ ಹಾಕಿ ವಾಪಸ್ ತೊಗೊಂಬಂದು ಫಸ್ಟಿಗೆ ಇರೋದು 2 1 ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೆರಡು ದಾರನ 1 ಮಾಡೋಣ, ನೆಕ್ಸ್ಟು ಇನ್ನೆರಡು ದಾರನ 1 ಮಾಡೋಣ, ನೆಕ್ಸ್ಟ್ ಇನ್ನೆರಡು ಈ ಥರ ಬಂತು. ಇವಾಗ 1 2 3 4 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಸ್ಪ್ಲಿಟ್ ಚೈನ್ ಹಾಕೋಬೇಕಿಲ್ಲ, ಸ್ಪ್ಲಿಟ್ ನಾಟು. ಸಿಂಗಲ್ ಕ್ರೋಶ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಇಲ್ಲಿ ಸ್ಪ್ಲಿಟ್ ಚೈನ್ ಹಾಕೋಬೇಕಾಗತ್ತೆ. ಎಗೈನ್ ನಾನು 1 2 3 4 4 ಚೈನ್ ಹಾಕ್ಕೊಳ್ತೀನಿ. ಸೂಜಿ ಮೇಲೆ
4 ಸಲ ದಾರ ತೊಗೊತೀನಿ. 1 2 3 ಮೀನ್ಸ್ 3 ಸಲ ದಾರನ ತೊಗೊಳ್ತೀನಿ. ನೀಡಲ್ನ ಇದ್ರೊಳಗಡೆ ಹಾಕಿ ಲೂಪ್ ಒಳಗಡೆ ಹಾಕಿ ಎರಡೆರಡು ದಾರನ ಒಂದು ಮಾಡ್ತಾ ಹೋಗೋಣ. ಡಬಲ್ ತ್ರಿಬಲ್ ಕ್ರೋಶೆಟ್ ಇದು. ಸ್ವಲ್ಪ ನೋಡ್ಕೊಂಬಿಟ್ರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕ್ತಾಯಿದ್ದೀನಿ ಅಂತ ತುಂಬ ಈಸಿಯಾಗಿ ಹಾಕ್ಕೊಂಬಿಡ್ಬೋದು ನೀವೇ. ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಎಲ್ಲ ನೆನ್ಪಿಟ್ಕೋಬೇಕಲ್ವ, ಅದಕ್ಕೆ. ಸೊ ಹಾಕ್ತಾ ನಿಮಗೆ ಅಭ್ಯಾಸ ಆಗಿಬಿಡತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹಾಫ್ ಆಫ್ ದ ಹಾರ್ಟ್ ಶೇಪಲ್ಲಿ ನಾವು ಏನು ಹಾಕಿರ್ತೀವೋ, ಎಷ್ಟು ಸ್ಟಿಚ್ ಹಾಕಿರ್ತೀವೋ, ಇನ್ನು ಹಾಫ್ ಆಫ್ ದ ಡಿಸೈನಲ್ಲೂ ಆರ್ಟಲ್ಲೂ ಅಷ್ಟೇ ಹಾಕಬೇಕಾಗತ್ತೆ. ಅಷ್ಟೇ ಸ್ಟಿಚಸ್ನ ಕೌಂಟ್ ಮಾಡ್ಕೊಂಡು ಹಾಕಬೇಕು. ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 3 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ, ಆಮೇಲೆ ಒಂದು ಸ್ಪ್ಲಿಟ್ ನಾಟು. ಸೊ ಇದೇ ಥರ ಹೋಗುತ್ತೆ ಡಿಸೈನು. ಹೋಲ್ ಸ್ಯಾರಿ ನೀವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಈ ಥರ ಒಂದು ಸ್ಪ್ಲಿಟ್ ಚೈನು. ಸೊ ನೋಡಿ ಹಾರ್ಟ್ ಈಗ ಬರುತ್ತೆ. ಇದೇ ಥರ ನಾವು ಹೋಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫೈನಲ್ ಲುಕ್ಕು ಈಗ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಸ್ಯಾರಿಗೆ ಹಾಕೋದಾದರೆ ಈ ಥರ ಎಲ್ಲ ರಿಂಕಲ್ಸ್ ಬರಲ್ಲ. ನಾನು ಶ್ಯಾಂಪಲ್ ಪೀಸಲ್ಲಿ ಹಾಕಿರೋದ್ರಿಂದ ಈ ಥರ ರಿಂಕಲ್ ಬಂದಿದೆ. ಸೊ ಹಾಗೆ ನೋಡಿ, ನಿಮಗಿನ್ನ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಔಟ್ಲೈನಲ್ಲಿ ಬಾಲ್ ಚೈನ್ ಅಥವಾ ಸ್ಟೋನ್ ಲೇಸ್ ಏನಾದರೂ ಅಂಟಿಸ್ಕೋಬೋದು. ಗ್ರ್ಯಾಂಡಾಗಿ ಬರುತ್ತೆ ಇನ್ನು ಡಿಸೈನು. ಸೊ ನಿಮ್ಗೆ ಇಷ್ಟೇ ಸಾಕು ಅನ್ನೋದಾದರೆ ಹೀಗೆ ಬಿಟ್ಕೊಳ್ಳಿ. ಹಾಗೆ ನಿಮಗೆ ಟ್ಯಾಸಲ್ ಬೇಕಂದರೆ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಆ ಜಾಯಿಂಟ್ನ ಮಾಡ್ಕೊಳ್ದೇ ನೀವು ಇಲ್ಲಿ ಟ್ಯಾಸಲ್ಸ್ನ ಹಾಕ್ಕೋಬೋದು. ಅವಾಗ ಬೇರೆ ಥರನೇ ಲುಕ್ ಬರುತ್ತೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.